ಆದಿ ಪ್ರಮಥರ ಈ ಸಮಾಜೋಧಾರ್ಮಿಕ ಕ್ರಾಂತಿಗೆ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಮಂಗಳ ತರಂಗ ಉರಿಲಿಂಗದೇವ, ಆತನ ಶಿಷ್ಯನಾಗಿರ್ತಕ್ಕಂಥ ಉರಿಲಿಂಗ ಪೆದ್ದಿ, ಆ ಉರಿಲಿಂಗ ಪೆದ್ದಿಗಳ ಪುಣ್ಯಸತಿಯಾಗಿರ್ತಕ್ಕಂಥ ಕಾಳವ್ವೆ. ಒಬ್ಬರು ಪಕ್ಕಾ ಮರಾಠ ಜನಾಂಗದ ಆಚಾರ್ಯ ಪರಂಪರೆಯಿಂದ ಬಂದಿರತಕ್ಕಂಥ ಉರಿಲಿಂಗ ದೇವರು, ಇನ್ನೊಬ್ಬರು ಕರ್ನಾಟಕದ ಅಸ್ಪೃಶ್ಯ ಅಂತ ಗುರುತಿಸಿದ್ದಿರ್ತಕ್ಕಂಥ ಚಲುವಾದಿ ಪರಂಪರೆಯಿಂದ ಬಂದಿರತಕ್ಕಂಥ ಉರಿಲಿಂಗ ಪೆದ್ದಿ. ಈ ಎರಡು ಸಮಾಜಗಳ ನಾನು ಇವತ್ತಿನ ವಿಷಯ ಮಾತಾಡ್ತಾ ಇಲ್ಲ. ಇಂದಿಗೆ 800-900 ವರ್ಷಗಳ ಹಿಂದೆ ಒಬ್ಬ ಶೂದ್ರ ಉಳ್ಳವರ ಓಣಿಯಲ್ಲಿ ಸುತ್ತಾಡಬೇಕಾಗಿದ್ದರೆ ಆತ ಕೊರಳಲ್ಲಿ ಪಟ್ಟೆ ಕಟ್ಕೋಬೇಕಾಗಿತ್ತು, ಹಿಂದ್ಗಡೆ ಕಸಬರಿಗೆ ಕಟ್ಕೋಬೇಕಾಗಿತ್ತು. ಕೇಳಲಿಕ್ಕೇ ಬಹಳ ಭಯಾನಕ ಅನ್ನಿಸ್ತದೆ. ಯಾವ ಕಾರಣದಿಂದ ಅಂತ ಹೇಳಿದರೆ, ಅವನಿಗೆ ಉಗುಳು ಬಂದ್ರೆ ದೊಡ್ಡವರು ಅಡ್ಡಾಡುವಂಥ ಓಣಿಯೊಳಗೆ ಉಗುಳಬಾರ್ದು ಅಂತಿದ್ದ. ಅವನ ಪಟ್ಟಿ ಒಳಗೆ ಉಗುಳ್ಬೇಕವ, ಕೊರಳಿಗೆ ಕಟ್ಕೊಂಡಿರ್ತಕ್ಕಂಥದ್ದು. ಆತನ ಹೆಜ್ಜೆಗಳು ಮೂಡಬಾರ್ದು. ಇಡೀ ಗ್ರಾಮವನ್ನು ಶುಚಿಗೊಳಿಸ್ತಾ ಇರ್ತಕ್ಕಂಥ ಅತ್ಯಂತ ವ್ಯಕ್ತಿ ಆದರೂ ಕೂಡ ಆತನ ಹೆಜ್ಜೆ ಗುರುತುಗಳು ರಾಜಮಾರ್ಗದಲ್ಲಿ ಬೀಳಬಾರ್ದು. ಎಂಥ ಕಠೋರವಾಗಿರ್ತಕ್ಕಂಥ ಮನುಷ್ಯತ್ವ ರಹಿತವಾಗಿರ್ತಕ್ಕಂಥ ಸಮಾಜ ನಮ್ಮ ಮಧ್ಯದಲ್ಲಿ ಇತ್ತು. ಆ ಎರಡೂ ಪರಂಪರೆಗಳನ್ನು ಒಂದುಗೂಡಿಸಿಕೊಂಡು ಇವತ್ತಿಗೂ ಜೀವಂತವಾಗಿರ್ತಕ್ಕಂಥ ಪರಂಪರೆ, ಅರ್ಥ ಆಗ್ತದೋ ಇಲ್ಲೋ ತಮಗೆ, ಇವತ್ತಿಗೂ ಆ ಪರಂಪರೆಯ ಮಠಗಳು ಕನ್ನಡದ ನೆಲದಲ್ಲಿ ಇವತ್ತಿಗೂ ಇದ್ದಾವೆ. ಅದು ಉರಿಲಿಂಗ ಪೆದ್ದಿಗಳ ಸಂಪ್ರದಾಯಸ್ಥ ಮಠಗಳು. ಅದೆಲ್ಲ ಪರಿಚಯವನ್ನು ನಾವು ಪಡ್ಕೊತೀವಿ. ಯಾವ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಕಂದಹಾರ್ ಅನ್ನುವಂಥ ಒಂದು ಊರಿನೊಳಗೆ ನೀಲಕಂಠಾಚಾರ್ಯ ಅನ್ನುವಂಥ ಮರಾಠಿ ಬ್ರಾಹ್ಮಣರ ಒಂದು ವಂಶದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಉರಿಲಿಂಗ ದೇವರು, ಇಲ್ಲಿ ಓದಿಕೊಂಡಿರ್ತಕ್ಕಂಥವರಿಗೆ, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ತಿಳಿದುಕೊಂಡಿರ್ತಕ್ಕಂಥವರಿಗೆ ಸ್ವಲ್ಪ ಗೊಂದಲ ಈ ಮಾರಯ್ಯಗಳು ಪೆದ್ದಿಗಳು ಇವರ ಮಧ್ಯದಲ್ಲಿ. ಯಾಕಂದರೆ ಒಂದೇ ಹೆಸರಿನಿಂದ ಭಾಳಷ್ಟು ಜನ ಇದ್ದಾರೆ. ಉರಿಲಿಂಗ ದೇವ ಮಹಾರಾಷ್ಟ್ರದ ನಾಂದೇಡ್ದವರು, ಅವರ ಶಿಷ್ಯ ಉರಿಲಿಂಗ ಪೆದ್ದಿ. ಆ ಉರಿಲಿಂಗ ಪೆದ್ದಿಯ ಪುಣ್ಯಸತಿ ಕಾಳವ್ವೆ. ಹೀಗಾಗಿ ಈ ಮೂರೂ ಮಹಾತ್ಮರ ಕುರಿತಾಗಿರ್ತಕ್ಕಂಥ ಚರಿತ್ರೆ ಇವತ್ತು ಬರ್ತದೆ. ಉರಿಲಿಂಗ ದೇವರ ಒಂದು ವಚನ, ನಲ್ಲನ ರೂಪವೆನ್ನ ನೇತ್ರ ತುಂಬಿತ್ತು. ಅವರ ಇಡೀ ವಚನಗಳು ಅಂಗಸತಿ ಲಿಂಗಪತಿ ಅನ್ನುವಂಥ ರೀತಿಯಲ್ಲಿ ಪರಮಾತ್ಮನನ್ನು ಗಂಡನನ್ನಾಗಿ ಸ್ವೀಕರಿಸಿಕೊಂಡು ಈ ಅಂಗವನ್ನು ಹೆಂಡತಿಯಾಗಿ ಸ್ವೀಕರಿಸಿಕೊಂಡು ಹೇಳುವಂಥ ಒಂದು ಪದ್ಧತಿ. ಬಹುಶಃ ಇದು ಕೃಷ್ಣನ ಪರಂಪರೆಯಿಂದಲೇ ಆರಂಭವಾದದ್ದು. ಭಾಳ ಜನ ಕೃಷ್ಣನಿಗೆ 16,000 ಹೆಂಡಂದಿರು ಅಂತ ಹೇಳ್ತೀವಿ ನಾವು. ಅದನ್ನು ನಾನು ಒಪ್ಪೋದಿಲ್ಲ. 16,000 ಜನ ಸ್ತ್ರೀ ಭಕ್ತರು
ಸಮಾಜೋ ಧಾರ್ಮಿಕ ಕ್ರಾಂತಿಯಲ್ಲಿ ಕೃಷ್ಣನ ಬೆನ್ನು ಹತ್ತಿ ಬಂದರು. ಆ ಕಾಲದಲ್ಲಿ ಹೆಣ್ಣು ಅವಳು ಮನೆಯಲ್ಲಿ ಬಂದಿಯಾಗಿರ್ತಕ್ಕಂಥ ಸಮಾಜದ ಮಧ್ಯದಲ್ಲಿ ನೇರವಾಗಿ ಬರದೇ ಇರತಕ್ಕಂಥ ಪರದಾ ಪದ್ಧತಿ, ಘೋಷಾ ಪದ್ಧತಿ ಅವತ್ತಿನ ಹಿಂದೂಗಳಲ್ಲಿ ಕೂಡ ಇತ್ತು. ಆ ಪದ್ಧತಿಗಳನ್ನು ಧಿಕ್ಕರಿಸಿ ಕೃಷ್ಣನ ಕ್ರಾಂತಿಯ ಹಿಂದೆ ಬಂದಿರತಕ್ಕಂಥ ಹೆಣ್ಮಕ್ಕಳ ಸಂಖ್ಯೆ 16,000 ಹೊರತು ಆತನು 16,000 ಹೆಣ್ಮಕ್ಕಳನ್ನು ಮದುವೆಯಾಗಿರ್ತಕ್ಕಂಥ ಹಿಂದೂ ದೇವತೆಯಲ್ಲ. ನಮ್ಮ ಪರಂಪರೆಯನ್ನು ವಿಕೃತಗೊಳಿಸಿ ಸಮಾಜಕ್ಕೆ ನೀಡಿರ್ತಕ್ಕಂಥ ವ್ಯವಸ್ಥೆ ಇಂದು ನಿನ್ನೆಯದಲ್ಲ. ಈ ಸನಾತನ ಪರಂಪರೆಯ ವಿರುದ್ಧ ಬಹಳ ಹಿಂದಿನಿಂದಲೂ ಕೂಡ ಕುಹಕತನ ನಡೆದಿದೆ. ಅದನ್ನು ಇತ್ತೀಚೆಗೆ ಕೆಲವು ಜನ ನಾವು ಕಲ್ತೀವಿ ಅಂತ ತಿಳ್ಕೊಂಡು ನಮ್ಮ ಪರಂಪರೆಯನ್ನು ವಿರೋಧಿಸ್ತಾರೆ. ನನಗೆ ಬಹಳ ಖುಷಿ ಸಂಗತಿ ಅಂತ ಹೇಳಿದರೆ, ಭಾರತದ ಸಂಸ್ಕೃತಿಯನ್ನು ವಿರೋಧ ಮಾಡಿ ಮಾತಾಡುವಂಥ ಧೈರ್ಯ ಜಗತ್ತಿನ ಯಾವ ಮೂಲೆಯ ಪರಮತಿಯನಿಗೆ ಸಾಧ್ಯವಾಗಿಲ್ಲ ಇಲ್ಲಿವರೆಗೂ. ನಮ್ಮನ್ನು ಶತಮಾನಗಳವರೆಗೆ ಆಳಿರ್ತಕ್ಕಂಥ ಬ್ರಿಟಿಷರಿಗೂ ಕೂಡ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ವಿರೋಧಿಸುವಂಥ ಎದೆಗಾರಿಕೆ ಬರಲಿಲ್ಲ. ಆದರೆ ಯಾರಾದರೂ ವಿರೋಧಿಸ್ತಾ ಇದ್ದರೆ ನಮ್ಮವರೇ ನಮ್ಮನ್ನು ವಿರೋಧಿಸ್ತಾರೆ. ನಮ್ಮ ಪರಂಪರೆಯನ್ನೇ ನಾವು ಪ್ರಶ್ನೆ ಮಾಡ್ತೇವೆ. ಅದರಲ್ಲೂ ವಿಪರ್ಯಾಸ ಅಂತ ಹೇಳಿದರೆ, ಮೈಕಿನ ಮುಂದೆ ನಿಂತುಕೊಂಡು ತತ್ವ ಸಿದ್ಧಾಂತಗಳನ್ನು ಮಾತನಾಡ್ತಾ ಇರತಕ್ಕಂಥವರು ತಮ್ಮ ತಲಬಾಗಿಲಿನ ಒಳಗಡೆ ಆ ಪರಿಸ್ಥಿತಿಗೆ ಅವರು ಎಂದೂ ಹೊಂದ್ಕೊಂಡಿಲ್ಲ. ಹೀಗಾಗಿ ಉರಿಲಿಂಗ ದೇವ ಅವನ ವಚನದಲ್ಲಿ ಹೇಳ್ತಾನೆ, ನಲ್ಲನ ರೂಪೆನ್ನ ನೇತ್ರ ತುಂಬಿತ್ತು, ನಲ್ಲನ ನುಡಿ ಎನ್ನ ಸೋತೃ ತುಂಬಿತ್ತು, ನಲ್ಲನ ಸುಗಂಧವೆನ್ನ ನಾಸಿಕ ತುಂಬಿತ್ತು, ನಲ್ಲನ ಚುಂಬನ ಎನ್ನ ಜಿವ್ವೆ ತುಂಬಿತ್ತು, ನಲ್ಲನ ಆಲಿಂಗನ ಎನ್ನ ಸರ್ವಾಂಗ ತುಂಬಿತ್ತು, ನಲ್ಲನ ಪ್ರೇಮವೆನ್ನ ಮನ ತುಂಬಿತ್ತು, ಅಂತರಂಗ ಬಹಿರಂಗದಲ್ಲಿ ನೆರೆದು ಸುಖಿಯಾದೆ ಉರಿಲಿಂಗ ದೇವ. ಎಂಥ ಅದ್ಭುತವಾಗಿರ್ತಕ್ಕಂಥ ಸಾದೃಶ್ಯವನ್ನು ಉರಿಲಿಂಗ ದೇವ ಕೊಡ್ತಾನೆ. ಪರಮಾತ್ಮನನ್ನು ತನ್ನ ಹೃದಯ ಗದ್ದಿಗೆಯನ್ನು ವಿರಾಜಮಾನ ಮಾಡಿರ್ತಕ್ಕಂಥ ಒಬ್ಬ ಪ್ರಿಯಕರನನ್ನಾಗಿ ಕಂಡು, ನಲ್ಲನನ್ನಾಗಿ ಕಂಡು ತನ್ನ ಸಂಪೂರ್ಣ ಪ್ರೀತಿಯನ್ನು ಪರಮಾತ್ಮನಿಗೆ ಎರೀತಾನೆ. ಆತನ ನೋಟ, ಆತನ ನುಡಿ, ಆತನ ಆಟ, ಆತನ ಪಾಠ. ಇನ್ನೊಂದು ಕಡೆ ಚನ್ನಮಲ್ಲಿಕಾರ್ಜುನ ಬಹಳ ಅದ್ಭುತವಾಗಿ ಹೇಳ್ತಾನೆ, ಲಿಂಗ ಮುಂತಾಗಿಯೇ ನುಡಿವದೆನ್ನ ಮನ, ಲಿಂಗ ಮುಂತಾಗಿಯೇ ನೋಡುವುದೆನ್ನ ಮನ, ಲಿಂಗ ಮುಂತಾಗಿಯೇ ರುಚಿಸುವುದೆನ್ನ ಮನ. ಹೀಗಾಗಿ ಎನ್ನ ಸರ್ವಾಂಗವೂ ಲಿಂಗವಾಯಿತು ಅಂತ ಶರಣರು ಹೇಳ್ತಾರೆ. ಪರಮಾತ್ಮನನ್ನು ಸುಮ್ಮನೆ ಸೋಮವಾರಕ್ಕೊಮ್ಮೆ ಹಚ್ಕೊಳ್ಳೋರು ಬೇರೆ, ಗುರುವಾರಕ್ಕೊಮ್ಮೆ ಹಚ್ಕೊಳ್ಳೋರು ಬೇರೆ, ಶನಿವಾರಕ್ಕೊಮ್ಮೆ ಹಚ್ಕೊಳ್ಳೋರು ಬೇರೆ, ಹಂಗೆ ವಾರ ಹಿಡಿದು ಹಚ್ಕೊಳ್ಳೋದಲ್ಲ. ನಾನು BEd ಪಾಸ್ ಆದಮೇಲೆ ಕೊಡಗಿಗೆ ಹೋಗಿದ್ದೆ. ಅಲ್ಲಿ ಕೊಡಗಿನಲ್ಲಿ ನಮ್ಮ ಕಡೆಯಿಂದ ಹೋಗಿರ್ತಕ್ಕಂಥ ಒಬ್ಬ ಶಿಕ್ಷಕರ ಮನೆಯಲ್ಲಿ ಇಳ್ಕೊಂಡಿದ್ದೆ. ಅಲ್ಲೆಲ್ಲ ಸಣ್ಣ ಸಣ್ಣ 4-6 ಮನೆ ಸೇರಿದ್ರು ಒಂದು ಊರಲ್ಲಿ. ಆ ಊರಿನಲ್ಲಿ ಆ ಊರಿನ ಗೌಡನ ಮನೆಯಲ್ಲಿ ಮಾಸ್ತರ್ ಬಾಡಿಗೆ ಇದ್ದ. ನಾನು ಹೋಗಿ ಇಳ್ಕೊಂಡಿದ್ದೆ. ಆ ಗೌಡ ಕೇಳ್ದ, ನೀವು ಲಿಂಗಾಯತರಲ್ವಾ ಅಂದ. ಹೌದ್ರಿ ಅಂದ. ಇವತ್ತು ಸಂಡೇ ಅಲ್ವಲ್ಲ, ಸಂಡೇ ಇದೆ ಅಲ್ಲ, ನಿಮ್ಮ ಸ್ನಾನದ ವಾರ ಅಲ್ಲಲ್ಲ ಇದು, ನಾಳೆ ಮಾಡ್ತೀರಾ ನೀವು ಅಂತ ಕೇಳ್ದವ. ಅಲ್ಲಿ ತುಂಬ ತಂಪು, ಬೆವರೋದಿಲ್ಲ. ಹೀಗಾಗಿ ಅವರು ವಾರಕ್ಕೊಂದು ಮಾಡ್ತಿರ್ಬೇಕು. ಮತ್ತು ಅವ್ರದ್ದು ಕೇಳಿ ನಾವು ಹಣಮಪ್ಪನ ಭಕ್ತರು ಶನಿವಾರ, ಬಸವಣ್ಣನ ಭಕ್ತ ಸೋಮವಾರ ಅಂದ್ರೆ ಹೆಂಗೆ? ಹಾಗೆ ಯಾವಾಗೋ ಒಮ್ಮೆ ಮಾಡುವುದಲ್ಲ, ಸದಾ ಕೂಡ ಎನ್ನ ಸರ್ವಾಂಗವೆಲ್ಲವೂ ಲಿಂಗ ಕಾಣ ಅಂತ ಹೇಳಿರ್ತಕ್ಕಂಥ ಶರಣರು. ಯಾಕೆ
ಈ ಶರಣನನ್ನ ಉರಿಲಿಂಗ ದೇವ ಅಂತ ಕರೆದಿವಿ ಅಂತ ಹೇಳಿದರೆ, ಅವರ ವಂಶಸ್ಥರು ನಾನು ಆಗಲೇ ಹೇಳಿದ ಹಾಗೆ ಆ ವಂಶದಲ್ಲಿ ಬಹುದೊಡ್ಡ ಮರಾಠಿ ಪರಂಪರೆಯಲ್ಲಿ ಆಗಿ ಹೋಗಿರ್ತಕ್ಕಂಥ ಆಚಾರ್ಯ ನೀಲಕಂಠಾಚಾರ್ಯ ಅಂತ. ಅವನು ಯಾಕೆ ಈ ನಾಂದೇಡದ ಮರಾಠಿ ಬ್ರಾಹ್ಮಣ ಯಾಕೆ ಈತನನ್ನ ಉರಿಲಿಂಗ ದೇವ ಅಂತ ಕರೆದ್ರಂದ್ರೆ, ಈತ ವಾಸ ಮಾಡ್ತಾ ಇರ್ತಕ್ಕಂಥ ಮನೆಯೊಳಗ ಆತ ಶೈವ ಬ್ರಾಹ್ಮಣ ಶಿವಲಿಂಗವನ್ನು ಅರ್ಚನೆ ಮಾಡ್ಕೊಂತ ಕುಳಿತಿದ್ದ. ಹಾಗೆ ಕುಳಿತಾಗ ಆತನ ಪರಿಣ ಕುಟೀರಕ್ಕೆ ಯಾರೋ ಬೆಂಕಿ ಇಟ್ಟರು. ಇಡೀ ಪರಿಣ ಕುಟೀರ ಚಪ್ಪರ ಸುಟ್ಟು ಬೆಂಕಿಯೆಲ್ಲ ಆತನ ಮೈಮೇಲೆ ಬೀಳ್ತಾ ಇದ್ರೂ ಕೂಡ ಶಿವನಲ್ಲಿ ಲೀನವಾಗಿರ್ತಕ್ಕಂಥ ಅವನ ಮನಸ್ಸು. ನಮ್ಮವರ ಯೋಗ ಸಾಮಾನ್ಯ ಯೋಗವಲ್ಲ. ಜೀವಶಕ್ತಿಯನ್ನ ಮಸ್ತಕಕ್ಕೆ ಏರಿಸಿಕೊಂಡು ಶಿವಯೋಗದ ಸಮಾಧಿ ಸ್ಥಿತಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಕಲೆ ಪತಂಜಲಿ ಮಹರ್ಷಿ ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲದೆ ಇನ್ನೆಲ್ಲೂ ಇಲ್ಲ. ಹೀಗಾಗಿ ಭಾರತ ಜಗತ್ತಿನ ದೇವರ ಮನೆ. ಇಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ದೇವತಾ ಸ್ವರೂಪಿಗಳು. ಹಿಂಗ ನಾವು ತಿಳ್ಕೋಬೇಕು, ನಮ್ಮ ಮಕ್ಕಳಿಗೂ ಹೇಳಬೇಕು. ಈ ಮಣ್ಣಿನ ಕಣಕಣದಲ್ಲಿ ದೇವರ ಅಸ್ತಿತ್ವವಿದೆ. ಈ ಮಣ್ಣಿನಲ್ಲಿ ನಾವು ಹುಟ್ಟಿದ್ದೀವಿ ಅಂತಂದ ಮೇಲೆ ನಾವೆಲ್ಲರೂ ದೇವತಾ ಸ್ವರೂಪಿಗಳು. ಅದಕ್ಕೆ ನಮ್ಮ ಕ್ರಿಯೆ, ನಮ್ಮ ನುಡಿ, ನಮ್ಮ ಆಚಾರ, ನಮ್ಮ ವಿಚಾರಗಳೆಲ್ಲವೂ ಭಾರತದ ಸನಾತನ ಪರಂಪರೆಯ ದೇವಾದಿ ದೇವತೆಗಳ 12ನೇ ಶತಮಾನದ ಸಮಸಮಾಜ ಪರಿಕಲ್ಪನೆಯನ್ನು ಹೊತ್ತು ನಮ್ಮ ಇಡೀ ಪರಂಪರೆಗೆ ಪುನರುಜ್ಜೀವಕರಾಗಿ ಬಂದು ಆ ಪರಂಪರೆಯನ್ನು ವ್ಯವಸ್ಥಿತವಾಗಿ ತಿದ್ದಿ ಬಹಳ ಖುಷಿ ಪಡುವಂಥ ಸಂಗತಿ ಅಂತ ಹೇಳಿದ್ರೆ, ಆಗಾಗ ತಿದ್ದುಪಡಿಗೆ ಅಂದ್ರೆ ಸಂಸ್ಕಾರ, ತಿದ್ದುಪಡಿ ಅಂದರೆ ಸಂಸ್ಕಾರ, ತಿದ್ದುಪಡಿಗೆ ಒಳಗಾಗಿರ್ತಕ್ಕಂಥ ಸಂಸ್ಕೃತಿ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ ನೋಡಿ, ಕ್ಯಾಥೋಲಿಕ್ ಪರಂಪರೆಯಲ್ಲಿ ಇವತ್ತಿಗೂ ಸತ್ತ ಹೆಣದ ಒಂದು ಅಂಗ ಅದನ್ನು ತೆಗೆದಿಟ್ಟು ಪೂಜೆ ಮಾಡಬೇಕು ಅನ್ನುವಂಥ ಭಾವ ಇವತ್ತೂ ಇದೆ. ಆದರೆ ಭಾರತೀಯರಾಗಿರ್ತಕ್ಕಂಥ ನಾವು ನಮ್ಮ ದೇವಿಗೆ ನರಬಲಿಯನ್ನು ಕೊಡುವಂಥ ವ್ಯವಸ್ಥೆ ಇತ್ತು. ನಮ್ಮ ಒಬ್ಬ ಪುರುಷ ಸತ್ರೆ ಆತನ ಹೆಂಡತಿ ಸಹಗಮನ ಹೋಗುವಂಥ ಪದ್ಧತಿ ಇತ್ತು. ಆ ಎಲ್ಲ ವ್ಯವಸ್ಥೆಯನ್ನ ಧಿಕ್ಕರಿಸಿ ಅಥವಾ ಅದರಲ್ಲಿ ಮಾರ್ಪಾಡುಗಳನ್ನು ಮಾಡಿಕೊಂಡು ಸುಧಾರಣೆಯನ್ನು ಮಾಡಿಕೊಂಡು ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಮೂಲವನ್ನು ಬಿಡದೆ ನಮ್ಮ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥ ಜಗತ್ತಿನ ಏಕೈಕ ಸನಾತನ ಪರಂಪರೆ ಅಂತ ಹೇಳಿದರೆ ಅದು ಭಾರತೀಯ ಪರಂಪರೆ. ಅದು ಭಾರತೀಯ ಪರಂಪರೆ. ಆ ಕಾರಣಕ್ಕಾಗಿಯೇ ಪೈಗಂಬರಿ ನೆಲವನ್ನು ಪ್ರೀತಿಪಟ್ಟ, ಆ ಕಾರಣಕ್ಕಾಗಿಯೇ ಜೀಸಸ್ ಇದೇ ನೆಲದಲ್ಲಿ ಹುಟ್ಟಿದ, ಆ ಕಾರಣಕ್ಕಾಗಿಯೇ ಜಗತ್ತಿನ